ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೌಡಿ ಶೆಟ್ಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ನನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಜಡ್ಜ್ ಮುಂದೆ ಶಾಸಕ ಕೆಆರ್ಪುರದ ಶಾಸಕ ಹಾಗೂ ಆರೋಪಿ ಭೈರತಿ ಬಸವರಾಜ್ನನ್ನ ಹಾಜರುಪಡಿಸಲಾಗಿದೆ. ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಸಿಐಡಿ ಅಧಿಕಾರಿಗಳ ತಂಡ ಪ್ರೆಸೆಂಟ್ ಮಾಡಿದೆ. ಆಂಜಿಯೋಗ್ರಾಮ್ ವರದಿ ಸಮೇತ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಆಂಜಿಯೋಗ್ರಾಮ್ ವರದಿಯಲ್ಲಿ ಡಾಕ್ಟರ್ಸ್ ಕೊಟ್ಟಿರುವಂತಹ ಒಪಿನಿಯನ್ ಮೇಲೆ ಇವರಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯತೆ ಇದೆಯಾ ಇಲ್ವಾ, ಎದೆ ಬಡಿತ ಸರಿ ಹೋಯ್ತಾ, ಇನ್ನೂ ವ್ಯತ್ಯಾಸ ಕಂಡು ಬರ್ತಾ ಇದೆಯಾ, ಇಲ್ಲೇ ಜಯದೇವ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಮುಂದುವರಿಸಬೇಕಾ ಅಥವಾ ಜೈಲಿಗೆ ಶಿಫ್ಟ್ ಮಾಡಬೇಕಾ ಅಥವಾ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಬಾಕಿ ಇರೋದ್ರಿಂದ PC ಕೇಳ್ತಾರ ಜಡ್ಜ್ ಮುಂದೆ, ಎಲ್ಲ ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ಈಗ ಜಡ್ಜ್ ಮುಂದೆ ಆರೋಪಿಯನ್ನು ಹಾಜರುಪಡಿಸಲಾಗಿದೆ, ಮುಂದೇನು ಅಂತ, ಯಾವುದರ ಸಾಧ್ಯತೆ ಜಾಸ್ತಿ ಇದೆ, ಆಂಜಿಯೋಗ್ರಾಮ್ ಏನು ಹೇಳ್ತಾ ಇದೆ, ಡಾಕ್ಟರ್ಸ್ ಒಪಿನಿಯನ್ ಯಾವ ರೀತಿ ಇದೆ ಅಂತ? ಮಮತಾ, ಇದೀಗ ಕೆಲವೇ ಕ್ಷಣಗಳ ಹಿಂದೆ ಶಾಸಕ ಭೈರತಿ ಬಸವರಾಜರನ್ನ CID ಅಧಿಕಾರಿಗಳು NGV ಕ್ವಾರ್ಟರ್ಸ್ನಲ್ಲಿರುವ 42ರ ACJM ನ್ಯಾಯಾಧೀಶರ ಮನೆಗೆ ಇದೀಗ ಕರೆತರುವ ಕೆಲಸವನ್ನು ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದೆ ಓಪನ್ ಕೋರ್ಟ್ಗೆ ಭೈರತಿ ಬಸವರಾಜರನ್ನ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಇವರಿಗೆ ಒಂದಷ್ಟು ಹೃದಯ ಸಂಬಂಧಿಯ ತಪಾಸಣೆಯ ಅಗತ್ಯವಿದೆ ಅನ್ನೋ ನಿಟ್ಟಿನಲ್ಲಿ ಜಯದೇವ ಆಸ್ಪತ್ರೆಗೆ ರೆಫರ್ ಮಾಡಿದರು. ಹೀಗಾಗಿ ನ್ಯಾಯಾಧೀಶರು ಜಯದೇವ ಆಸ್ಪತ್ರೆಯಲ್ಲಿ ಆಂಜಿಯೋಗ್ರಾಮ್ ಇರ್ಬೋದು, ಹೃದಯ ಸಂಬಂಧಿ ಒಂದಷ್ಟು ತಪಾಸಣೆಗೆ ಒಳಗಾಗೋದಕ್ಕೆ ಆರ್ಡರನ್ನು ಮಾಡಿದರು. ಹೀಗಾಗಿ ಕಳೆದ 2 ದಿನಗಳಿಂದ ಆಸ್ಪತ್ರೆಯಲ್ಲಿದ್ದಂತಹ ಭೈರತಿ ಬಸವರಾಜ್ಗೆ ಜಯದೇವ ಆಸ್ಪತ್ರೆಯಲ್ಲಿ ಆಂಜಿಯೋಗ್ರಾಮನ್ನು ಮಾಡಲಾಗಿತ್ತು. ಆ ರಿಪೋರ್ಟ್ ಇದೀಗ CID ಅಧಿಕಾರಿಗಳ ಕೈ ಸೇರಿದೆ. ಹೀಗಾಗಿ CID ಅಧಿಕಾರಿಗಳು ಭೈರತಿ ಬಸವರಾಜರ ಸಮೇತ ಇದೀಗ ಜಯದೇವ ಆಸ್ಪತ್ರೆಯಿಂದ ಕೋರಮಂಗಲದ NGV ಕ್ವಾರ್ಟರ್ಸ್ನಲ್ಲಿರುವ ನ್ಯಾಯಾಧೀಶರ ಮನೆಗೆ ಕರೆತಂದಿದ್ದಾರೆ. ಇದೀಗ ವಿಚಾರಣೆ ಆರಂಭವಾಗಿದೆ. SPP ಅಶೋಕ್ ನಾಯಕ್ ಹಾಗೆ ತನಿಖಾಧಿಕಾರಿ ಗೌತಮ್ ಇದೀಗ ಆ ಒಂದು ಆಂಜಿಯೋಗ್ರಾಮ್ನ ರಿಪೋರ್ಟ್ ಏನಿದೆ ಅದನ್ನು ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಇನ್ನೂ ಕೂಡ ಆ ರಿಪೋರ್ಟ್ನ ಒಳಗೆ ಏನಿದೆ ಅಂತೇಳಿ ಗೊತ್ತಾಗಿಲ್ಲ. ಇನ್ ಕೇಸ್ ಏನಾದರೂ ರಿಪೋರ್ಟ್ ಒಂದಷ್ಟು ವ್ಯತಿರಿಕ್ತವಾಗಿದ್ದರೆ, ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತೇಳಿ ಕಂಡುಬಂದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದಷ್ಟು ಚಿಕಿತ್ಸೆಗೆ ಸೂಚನೆಯನ್ನು ಕೊಡಬಹುದು, ಜಯದೇವದಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳುವಂತೆ ಒಂದಷ್ಟು ಆರ್ಡರನ್ನು ಮಾಡಬಹುದು. ಇನ್ ಕೇಸ್ ರಿಪೋರ್ಟ್ ಎಲ್ಲ ಕರೆಕ್ಟ್ ಇದೆ, ಆಂಜಿಯೋಗ್ರಾಮ್ನಲ್ಲಿ ಯಾವುದೇ ವ್ಯತಿರಿಕ್ತವಾಗಿಲ್ಲ, ಅವರ ಹೃದಯ ನಾರ್ಮಲ್ ಆಗಿದೆ, ಅದು ಕೆಲಸವನ್ನು ಮಾಡ್ತಿದೆ ಅನ್ನೋ ನಿಟ್ಟಿನಲ್ಲಿ ಏನಾದರೂ ರಿಪೋರ್ಟ್ ಇದ್ದಂತಹ ಸಂದರ್ಭದಲ್ಲಿ CID ಕಸ್ಟಡಿಗೆ ಕೊಡಬಹುದು. ಈಗಾಗಲೇ ಸುಮಾರು 10ರಿಂದ 12 ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ CID ರಿಮ್ಯಾಂಡ್ ಅಪ್ಲಿಕೇಶನನ್ನು ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಹಲವಾರು ಕಾರಣಗಳನ್ನು ಕೊಟ್ಟಿದ್ದರು. ಇಲ್ಲಿ ಇವರು A1 ಆರೋಪಿ ಜಗ್ಗ ಏನಿದ್ದಾನೆ ಆತನ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ, ಅದರ ಜೊತೆಗೆ ಆತನ ಜೊತೆ ಇವರು ಕುಂಭಮೇಳಕ್ಕೆಲ್ಲ ಹೋಗಿದ್ದಾರೆ, ಮತ್ತು ಇವರು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಇವರ ಮೊಬೈಲ್ ಏನಿತ್ತು, ಮೂಲ ಮೊಬೈಲ್, ಅದನ್ನು ಇನ್ನೂ ಕೂಡ ಹಾಜರುಪಡಿಸಿಲ್ಲ. ಹೀಗಾಗಿ ಈ ಲಿಂಕ್ ಏನಿದೆ ಒಂದಷ್ಟು ಭೂ ಸಂಬಂಧಿ ವ್ಯಾಜ್ಯಗಳ ಸಂಬಂಧ ಇವರು ಒಂದಷ್ಟು ಲಿಂಕನ್ನು ಹೊಂದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದರು. ಇದೆಲ್ಲದರ ತನಿಖೆಯನ್ನು ನಡೆಸೋದಕ್ಕೆ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಇದೇ ಕಾರಣಕ್ಕಾಗಿ ಇದೀಗ SPP ಅಶೋಕ್ ನಾಯಕ್ ಪೊಲೀಸ್ ಕಸ್ಟಡಿಗೆ ನೀಡಬೇಕು. ಈಗಾಗಲೇ ನೀವು ಹೇಳಿದಂತೆ ಈಗ ಜಯದೇವ ಆಸ್ಪತ್ರೆಯಲ್ಲಿ ಈಗಾಗಲೇ ಮೆಡಿಕಲ್ ಟೆಸ್ಟನ್ನು ಮಾಡಿಸಲಾಗಿದೆ, ಆಂಜಿಯೋಗ್ರಾಮನ್ನು ಮಾಡಿಸಲಾಗಿದೆ, ಹೃದಯ ಸಂಬಂಧಿ ಒಂದಷ್ಟು ಟೆಸ್ಟ್ಗಳನ್ನು ಮಾಡಿಸಲಾಗಿದೆ. ಯಾವುದೇ ಅಪಾಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ ಏನಾದರೂ ಶಿಫಾರಸು ಮಾಡಿದಂತಹ ಸಂದರ್ಭದಲ್ಲಿ ಕಸ್ಟಡಿಗೆ ನೀಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಿದೆ. ಈ ನಡುವೆ ಈಗ ಭೈರತಿ ಬಸವರಾಜ್ ಪರ ವಕೀಲರು ಕೂಡ ಈಗಾಗಲೇ ಹಾಜರಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಡಬಾರ್ದು ಕಸ್ಟಡಿಗೆ ಅನ್ನೋ ನಿಟ್ಟಿನಲ್ಲಿ ಆರ್ಗ್ಯುಮೆಂಟನ್ನು ಈಗಾಗಲೇ ಅವರು ಕೂಡ ಸಲ್ಲಿಕೆ ಮಾಡ್ತಿದ್ದಾರೆ. ಮಮತಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.